ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಹಾಗೂ ಯಶವಂತಪುರ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಪ್ರಯಾಣವನ್ನ ಮಾಡಲಿದ್ದು ಯಾವಾಗಲೂ ಜನದಟ್ಟಣೆಯಿಂದ ಕೂಡಿರುತ್ತೆ. ಈ ಜನದಟ್ಟಣೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಿಂದ ಬೆಂಗಳೂರಿನಲ್ಲಿ ಮೆಗಾ ರೈಲ್ವೆ ಕೋಚಿಂಗ್ ಟರ್ಮಿನಲ್ ಮಾಡಲು ರೈಲ್ವೆ ಇಲಾಖೆ ಮುಂದಾಗಿದೆ. ಹೌದು, ಈ ಟರ್ಮಿನಲ್ನಲ್ಲಿ ನಿಲ್ದಾಣವನ್ನ ಕೆಂಪೇಗೌಡ ವಿಮಾನ ನಿಲ್ದಾಣದ ಸಮೀಪವೇ ನಿರ್ಮಿಸ್ತಾ ಇದ್ದು 1500 ಕೋಟಿಯಷ್ಟು ವೆಚ್ಚವನ್ನ ಮಾಡಲಾಗ್ತಾ ಇದೆ. ಇನ್ನು ಹೆಚ್ಚಾಗ್ತಾ ಇರತಕ್ಕಂತಹ ಪ್ರಯಾಣಿಕರ ಸಂಖ್ಯೆ ಹಾಗೂ ರೈಲುಗಳ ನಿರ್ವಹಣೆಯನ್ನ ಗಮನದಲ್ಲಿಟ್ಟುಕೊಂಡು ನಗರದ ಹೊರವಲಯದಲ್ಲಿ ಟರ್ಮಿನಲ್ ಮಾಡ್ತಾ ಇದ್ದು ಈ ಟರ್ಮಿನಲ್ ಅನ್ನ ಯಲಹಂಕ, ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ರೈಲ್ವೆ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ನಿರ್ಮಿಸಲಾಗ್ತಾ ಇದೆ. ಇನ್ನು ಈ ಯೋಜನೆಗೆ ಒಟ್ಟು 1000 ಎಕರೆ ಜಾಗ ಬೇಕು. ಸದ್ಯ ಚಿಕ್ಕಬಳ್ಳಾಪುರ ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಜಾಗದಲ್ಲಿ ನೈಋತ್ಯ ರೈಲ್ವೆಗೆ ಸೇರಿದಂತಹ ಜಾಗ ಇರೋದ್ರಿಂದ ಇದೇ ಜಾಗವನ್ನ ಫೈನಲೈಸ್ ಮಾಡಲಾಗಿದೆ. ಇನ್ನು ಈ ಟರ್ಮಿನಲ್ನಲ್ಲಿ 16 ಪ್ಲಾಟ್ಫಾರ್ಮ್ಗಳು ಹಾಗೂ 20 ಸ್ಕ್ಯಾಬಿಂಗ್ ಲೈನು, 10 ಫೀಡ್ ಲೈನ್, 2 ರನ್ ಥ್ರೋ ಲೈನ್, 2 ಬೋಗಿ ನಿರ್ವಹಣಾ ಶೆಡ್ ಅನ್ನು ಒಳಗೊಂಡಿದೆ. ಅಲ್ಲದೆ ಎಲ್ಲಾ ವಿಭಾಗಕ್ಕೂ ನಿರ್ವಹಣಾ ಕಚೇರಿ ಹಾಗೂ ವಾಹನಗಳ ಪಾರ್ಕಿಂಗ್ ಸ್ಥಳವನ್ನ ಮಾಡಲಾಗ್ತಾ ಇದೆ.